ಪ್ರಿಯ ಸ್ನೇಹಿತರೆ, ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ. ಇಂದಿನ ವಿಷಯ ಭೂಮಿಯ ಮೇಲಿನ ಮೊದಲ ಹಣ್ಣು ಯಾವುದು? ದಿ ಫಸ್ಟ್ ಫ್ರೂಟ್ ಇನ್ ದಿ ಅರ್ತ್. ಸ್ನೇಹಿತರೆ, ಫಸ್ಟ್ ಫ್ರೂಟ್ ಆನ್ ಅರ್ತ್ ಅಂದರೆ ನಾವು ಪ್ರತಿದಿನ ತಿನ್ನುವ ಹಣ್ಣುಗಳ ಹಿಂದೆ ಲಕ್ಷಾಂತರ ವರ್ಷಗಳ ವಿಕಾಸ ಅಡಗಿದೆ. ಆದರೆ ಭೂಮಿಯ ಮೇಲಿನ ಮೊದಲ ಹಣ್ಣು ಯಾವುದೆಂಬುದು ಆಲ್ಮೋಸ್ಟ್ ಎಲ್ಲರಿಗೆ ತಿಳಿದಿರಲಾರ್ದಂತಹ ವಿಷಯವಾಗಿದೆ. ಹಾಗಾದರೆ ಬನ್ನಿ ನೋಡೋಣ ಯಾವುದಂತ. ಅದರ ಸಂಪೂರ್ಣ ಇತಿಹಾಸವನ್ನು ಈಗ ತಿಳಿದುಕೊಳ್ಳೋಣ. ಇಂದು ಪ್ರಪಂಚಾದ್ಯಂತ ಸಾವಿರಾರು ಬಗೆಯ ಹಣ್ಣುಗಳನ್ನು ತಿನ್ನಲಾಗುತ್ತದೆ. ಉದಾಹರಣೆಗೆ ಸೇಬು, ಬಾಳೆಹಣ್ಣು, ಕಿತ್ತಳೆ, ಮಾವು, ದ್ರಾಕ್ಷಿ ಮತ್ತು ಇನ್ನೂ ಅನೇಕ. ಆದರೆ ಈ ಭೂಮಿಯ ಮೇಲೆ ಮೊದಲು ಕಾಣಿಸಿಕೊಂಡ ಹಣ್ಣು ಯಾವುದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇಲ್ಲ ಅಲ್ವಾ? ಈ ಸಿಹಿ ಹಣ್ಣು ಪ್ರಮಾಣವನ್ನು ಯಾವ ಹಣ್ಣು ಪ್ರಾರಂಭಿಸಿತು? ವೈಜ್ಞಾನಿಕ ದೃಷ್ಟಿಕೋನದಿಂದ ಉತ್ತರವನ್ನು ನಾವು ಆಶ್ಚರ್ಯಚಕಿತವಾಗಿ ಈಗ ತಿಳಿದುಕೊಳ್ಳೋಣ. ಜೀವಶಾಸ್ತ್ರಜ್ಞರು ಮತ್ತು ಸಸ್ಯಶಾಸ್ತ್ರಜ್ಞರ ಸಂಶೋಧನೆಯ ಪ್ರಕಾರ ಭೂಮಿಯ ಮೇಲೆ ಮೊದಲು ಹೊರಹೊಮ್ಮುವ ಹಣ್ಣು ಅಂಜೂರ. ಹೌದು, ಇದನ್ನು ಮೊದಲ ಹಣ್ಣು ಎಂದು ಪರಿಗಣಿಸಲಾಗುತ್ತದೆ. ಅಂಜೂರ ಹಣ್ಣು ಸುಮಾರು 80 ಮಿಲಿಯನ್ ವರ್ಷಗಳ ಹಿಂದೆ ಡೈನೋಸಾರ್ ಕಾಲದಲ್ಲೂ ಇತ್ತು ಎಂಬುದು ವೈಜ್ಞಾನಿಕ ಪುರಾವೆಗಳು ಸಾಬೀತುಪಡಿಸುತ್ತಿವೆ. ಅಂಜೂರವು ಮೊದಲ ಹಣ್ಣು ಎಂದು ಏಕೆ ಪರಿಗಣಿಸಲಾಗುತ್ತದೆ? ಅಂಜೂರ ಮರಗಳ ಇತಿಹಾಸ ಬಹಳ ಪ್ರಾಚೀನವಾದದ್ದು. ಈ ಮರವು ಫಿಕಸ್ ಕುಟುಂಬಕ್ಕೆ ಸೇರಿದ್ದು. ಇದರಲ್ಲಿ 850ಕ್ಕೂ ಹೆಚ್ಚಿನ ಜಾತಿಗಳಿವೆ. ಅಂಜೂರಗಳು ವಿಶಿಷ್ಟ ರೀತಿಯಲ್ಲಿ ಪರಾಗಸ್ಪರ್ಶ ಮಾಡುತ್ತವೆ. ಅವುಗಳ ಹೂಗಳು ಮರದ ಒಳಗೆ ಇರುತ್ತವೆ ಮತ್ತು ವಿಶೇಷ ರೀತಿಯ ಅಂಜೂರ ನೊಣವು ಪರಾಗಸ್ಪರ್ಶಕ್ಕೆ ಸಹಾಯ ಮಾಡುತ್ತದೆ. ಈ ಪ್ರಕ್ರಿಯೆ ತುಂಬ ವಿಶೇಷವಾದದ್ದು. ಇದರ ಸಂಕೀರ್ಣತೆಯು ಹೊರತಾಗಿಯೂ ಇದು ಲಕ್ಷಾಂತರ ವರ್ಷಗಳಿಂದ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇತರ ಪ್ರಾಚೀನ ಹಣ್ಣುಗಳು ಯಾವಪ್ಪ ಅಂತಂದರೆ ಅಂಜೂರ ಹಣ್ಣುಗಳಲ್ಲದೆ ಬಾಳೆಹಣ್ಣು, ಹಲಸು, ತೆಂಗಿನಕಾಯಿ ಮತ್ತು ದಾಳಿಂಬೆ ಸಹ ಬಹಳ ಪ್ರಾಚೀನ ಕಾಲದ ಹಣ್ಣುಗಳೆಂದು ಪರಿಗಣಿಸಲಾಗಿದೆ. ಆದಾಗ್ಯೂ ಅಂಜೂರ ಹಣ್ಣು ಅತ್ಯಂತ ಆರಂಭಿಕ ಮತ್ತು ಬಾಳಿಕೆ ಬರುವ ಹಣ್ಣು ಎಂದು ಪರಿಗಣಿಸಲಾಗುತ್ತದೆ. ಕೆಲವು ಪುರಾತತ್ವ ಶಾಸ್ತ್ರದ ಸಂಶೋಧನೆಯ ಪ್ರಕಾರ 11,400 ವರ್ಷಗಳ ಹಿಂದಿನ ಅಂಜೂರದ ಮರಗಳು ಅವುಗಳ ಅವಶೇಷಗಳು ಕಂಡುಬಂದಿವೆ. ಇದು ಕೃಷಿಯ ಆರಂಭಕ್ಕೂ ಮೊದಲನೇದು. ಹಾಗಾದರೆ ಅಂಜೂರ ಹಣ್ಣದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಏನಪ್ಪ ಅಂತಂದರೆ ಅಂಜೂರವು ಪ್ರಾಚೀನ ಮಾತ್ರವಲ್ಲ, ಅನೇಕ ಧರ್ಮಗಳಲ್ಲಿ ಪವಿತ್ರ ಎಂದು ಪರಿಗಣಿಸಲಾಗಿದೆ. ಬೈಬಲ್ನಲ್ಲಿ ಅಂಜೂರದ ಹಣ್ಣನ್ನು ಜ್ಞಾನದ ಮರ ಎಂದು ವಿವರಿಸಲಾಗಿದೆ. ಬೌದ್ಧ ಧರ್ಮದಲ್ಲಿ ಬುದ್ಧನು ಅಂಜೂರದ ಮರದ ಕೆಳಗೆ ಜ್ಞಾನೋದಯ ಪಡೆದನೆಂದು ನಂಬಲಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಅಂಜೂರದ ಮರದ ವಿಶೇಷ ಸ್ಥಾನವಿದೆ. ಅಂಜೂರ ತಿನ್ನುವುದರಿಂದ 3 ಪ್ರಮುಖ ಪ್ರಯೋಜನಗಳು. ಮೊದಲನೇದಾಗಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಅಂಜೂರವು ಫೈಬರ್ನಿಂದ ಸಮೃದ್ಧವಾಗಿದ್ದು ಇದು ಆರೋಗ್ಯಕರ ಜೀರ್ಣಕ್ರಿಯೆಗೆ ಸಹಾಯಕ್ಕೆ ಬರುತ್ತದೆ ಮತ್ತು ಮಲಬದ್ಧತೆ ಮತ್ತು ಅಜೀರ್ಣ ಚಿಕಿತ್ಸೆಗೆ ಇದು ತುಂಬ ಸಹಕಾರಿಯಾಗುತ್ತದೆ. ಎರಡನೇದಾಗಿ ಹೃದಯಕ್ಕೆ ಪ್ರಯೋಜನಕಾರಿ. ಅಂಜೂರವು ಉತ್ಕರ್ಷಣ ನಿರೋಧಕವಾಗಿದ್ದು ಪೊಟ್ಯಾಷಿಯಂ ಹೊಂದಿದೆ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸುವ ಮೂಲಕ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ. ಮೂಳೆಗಳನ್ನು ಬಲಪಡಿಸುತ್ತದೆ. ಅಂಜೂರವು ಮೂಳೆಗಳಿಗೆ ಅಗತ್ಯವಾದ ಅಂಶಗಳಾದ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ರಂಜಕಗಳನ್ನು ಹೊಂದಿದೆ. ನಿಯಮಿತ ಸೇವನೆ ಮೂಳೆಗಳನ್ನು ಬಲಪಡಿಸುತ್ತದೆ ಮತ್ತು ಆಸ್ಟಿಯೋಪೊರೋಸಿಸ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ,
ಶೇರ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.